ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಹೆಮ್ಮೆಯ ಕೆಚ್ಚೆದೆಯ ಕನ್ನಡಿಗರ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀನಿವರ್ಯ ಎನ್ರವರ ನೇತೃತ್ವದಲ್ಲಿ ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಸರಟು ಪಂಚೆ ಶಲ್ಯ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಸರಟು ಪಂಚೆ ಶಲ್ಯವನ್ನು ವಿತರಿಸಲಾಯಿತು. ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಹೆಮ್ಮೆಯ ಕೆಚ್ಚೆದೆಯ ಕನ್ನಡಿಗರ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಮಹಾಲಯ ಅಮಾವಾಸ್ಯೆ 21ನೇ ತಾರೀಕು. ಮಹಾಲಯ ಅಮಾವಾಸ್ಯೆದು ಇಂಪಾರ್ಟೆನ್ಸ್ ಏನಪ್ಪ? ಹಿರಿಯರಿಗೆ ಗೌರವ ಸಲ್ಲಿಸೋದು, ಅವ್ರಿಗೆ ವರ್ಷಕ್ಕೊಂದ್ಸತಿ ಅದು ಕರೆದು ಊಟ ಹಾಕಿ ಕಳಿಸ್ಕೊಡುವಂಥದ್ದು. ಅವರು ಏನೇನು ಇಷ್ಟಪಟ್ಟು ತಿಂತಾಯಿದ್ರು, ಸೇರ್ತಾಯಿದ್ರು, ಕುಡಿತಾಯಿದ್ರು, ಅದನ್ನೆಲ್ಲ ಇಟ್ಬಿಟ್ಟು ಅವ್ರಿಗೆ ಕಳಿಸ್ಕೊಡೋದು. ಅಂಥ ಸಂದರ್ಭದಲ್ಲಿ ಈ ನಮ್ಮ ಶ್ರೀನಿವಾರ್ಯ ಅವರು ಅವರ ಹೆಮ್ಮೆಯ ಕೆಚ್ಚೆದೆಯ ಕನ್ನಡಿಗರ ಫೌಂಡೇಶನ್ ಇದರ ಆಶ್ರಯದಲ್ಲಿ ಈ ದಿನ ಸುಮಾರು 200 ಜನಕ್ಕೆ ಶಲ್ಯ, ಶರ್ಟು, ಪಂಚೆ ಈ ಕಾರ್ಯಕ್ರಮನ ಹಂಚುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅವ್ರೇನಂದರೆ ಎಲ್ಲರಿಗೂ 200 ಜನಕ್ಕೆ ಕೊಟ್ಟರೆ ಅವ್ರ ತಂದೆ ತಾಯಿಗೆ ಕೊಟ್ಟಂಗೆ ಅವರು ಅಂತ ಅಲ್ವೇನಪ್ಪ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇಂಥ ಒಳ್ಳೆ ಕೆಲಸನ ಇಂಥ ಸಂದರ್ಭದಲ್ಲಿ ಮಾಡೋದು ಫಸ್ಟ್ ಟೈಮ್ ಶ್ರೀನಿವಾರ್ಯ ಚೆನ್ನಾಗಿ ಮಾಡ್ತಾರೆ. ಭಾಳ ಖುಷಿ ಆಯಿತು. ಏಕೆಂದರೆ ಎಲ್ಲರೂ ಅವರವರ ಹತ್ತಿರಿಗೆ ನೋಡ್ಕೊತಾರೆ, ಇವ್ರು ಎಲ್ಲರೂ ನೋಡ್ಕೊತಾನೆ. ಅದಕ್ಕೆ ಒಳ್ಳೆ ಹುಡುಗ, ಚೆನ್ನಾಗಾಗಲಿ. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಯಶಸ್ಸಿನ ಶ್ರೀನಿವಾರ್ಯರಿಗೆ ಕೊಟ್ಟಿದ್ದಕ್ಕೆ ನೀವೆಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸಿ ಪ್ರಿಯಬೇಕಾಗಿತ್ತು. ಅವರು 8ನೇ ಕಾರ್ಯಕ್ರಮ ಮಾಡ್ತಾವೆ, ನಾನು ಈಗ 7ನೇ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು 2 ಐತೆ, ಹೋಗ್ತಾ ಇದ್ದೀನಿ. ನೀವೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ನಾನು ತಿಳ್ಕೊಂಡು ನಿಮ್ಮೆಲ್ಲರಿಗೂ ಬರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ, ದಸರಾ ಹಬ್ಬದ ಶುಭಾಶಯಗಳು ಹೇಳಿ ನನ್ನ ಮಾತು. ಒಂದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈ ಅನ್ಶೂಯ ಆಶ್ರಮದ ಭಾಗದಲ್ಲಿ ಇದು 3ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮನೇ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಮುಂದಿನ 21ನೇ ತಾರೀಕಿಗೆ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಇದೆ. ಇಲ್ಲಿ ಕೆಲವರು ಪಾಪ ಪೂಜೆ ಮಾಡೋಕೆ ಇದು ಇರುತ್ತೆ, ಇರೋಲ್ಲ. ಈ ಒಂದನ್ನು ಗುರುತಿಸಿ ನಮ್ಮ ಧಾರ್ಮಿಕ ವಿಭಾಗ ಒಂದು ಶರ್ಟು, ಪಂಚೆ, ನಿಕ್ಕರು, ಬನೀನು, ಒಂದು ಟವಲ್ಲು, ಇದ್ರ ಮುಖಾಂತರ ಒಂದು 5 ವಸ್ತುಗಳನ್ನ ಒಂದು ಕಿಟ್ ಪ್ಯಾಕ್ ಥರ ಮಾಡಿ ಒಂದು 200 ಜನಕ್ಕೆ ವಿತರಣಾ ಕಾರ್ಯಕ್ರಮನ ನಮ್ಮ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದಕ್ಕೆ ಪೂರ್ಣ ಸಹಕಾರವಾಗಿ ನಮಗೆ ಈ 3 ಕಾರ್ಯಕ್ರಮಕ್ಕೂ ನಮ್ಮ ಜಿತೇಂದ್ರ ಅವರ ಕುಟುಂಬ ತುಂಬ ಸಹಕರಿಸ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಎಲ್ಲ ಒಂದು ಕಾರ್ಯಕ್ರಮಕ್ಕೂ ನಮಗೆ ಬಲಗೈ ಬಂಟರಾಗೆ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಇದಕ್ಕೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸಬೇಕು. ಮತ್ತು ನಮ್ಮ ಬಿಜಾಪುರ ಭಾಗದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಜಾಗೀರ್ದಾರ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ತುಮಕೂರು ಭಾಗದ ಜಿಲ್ಲಾಧ್ಯಕ್ಷರು ಪಾಂಡುರಂಗ ಅವರು ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತುಂಬ ಆತ್ಮೀಯ ಒಂದು ಇಷ್ಟು ವಯಸ್ಸಾದರೂ ಇನ್ನೂ ಚಿಕ್ಕ ಹುಡುಗರಂತಲೇ ಪಾದಾರ ಸುತ್ತರ ಕೆಲಸ ಮಾಡ್ತಾರೆ ನಮ್ಮ ರಾಜಣ್ಣನವರು ಮತ್ತು ನಮ್ಮ ಜಿತೇಂದ್ರವರು ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ರಾಜ್ಯ ಧಾರ್ಮಿಕ ದೇವಸ್ಥಾನ ವಿಭಾಗದ ಬೆಂಗಳೂರು ಜಿಲ್ಲಾಧ್ಯಕ್ಷರು ಮಾತ್ರ ಚಂದ್ರಶೇಖರ್ ಅಂತ. ಈ ಕಾರ್ಯಕ್ರಮವನ್ನು ಎಷ್ಟು ಹೊತ್ತು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಹಿಂಗಾಗಿರ್ಬೋದು. ಈಗಾಗಲೇ ಇನ್ನೂ ಜನ ಇದ್ದಾರೆ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ನಮಗೆ ಒಂದು ಸಹಕಾರ ನೀಡ್ತಾ ಇದ್ದಾರೆ ಅಂತ ಅದನ್ನು ಗೊತ್ತಾಗ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀವಾರಿ ಅವರು ಇಷ್ಟು ಯಾವುದೋ ಒಂದು
ಒಂದು ಆಸೆ ಪಡೆದ ಇಷ್ಟು ಜನಕ್ಕೆ ಒಂದು ಅನುಕೂಲ ಆಗಲಿ. ಯಾರು ಈಗ ಕಡು ಬಡವರು ಇರ್ತಾರೆ, ಅವ್ರಿಗೆ ಹಬ್ಬ ಮಾಡೋಕ್ಕೆ ಆಗಲ್ಲ ಅಂಥದ್ದವರು ಬಂದು ಇಲ್ಲಿ ಈಗ ಅವರು ನೀಡಿದಂಥ ಒಂದು ಸಲಕರಣೆಗಳು ತಗೊಂಡು ಅವ್ರ ಮನೇಲಿ ಒಂದು ಹಬ್ಬ ಮಾಡ್ತಾರಲ್ಲ, ಆ ಖುಷಿ ಇವ್ರಿಗೆ ತಲುಪದೆ, ಅವ್ರದ್ದೊಂದು ಆಶೀರ್ವಾದ ಇವ್ರಿಗೆ ಇರುತ್ತೆ. ಮತ್ತು ಈ ಒಂದು ಕನ್ನಡಿಗರ ಧಾರ್ಮಿಕ ದೇವಸ್ಥಾನ ವಿಭಾಗಕ್ಕೆ ಈಗ ನಮ್ಮ ಯಜಮಾನರಾದಂಥ ಎಂ ಕೃಷ್ಣಪ್ಪರು ಕೂಡ ಆಗಮಿಸಿ ನಮ್ಮ ಈ ಒಂದು ವಿಭಾಗಕ್ಕೆ ಅವ್ರದ್ದೊಂದು ಆಶೀರ್ವಾದ ನೀಡಿದ್ದಾರೆ. ಅದು ನಮ್ಮ ಎಲ್ರಿಗೂ ಒಂದು ಉತ್ತೇಜನ ನೀಡಿದೆ. ಅದೇ ರೀತಿ ನಮ್ಮ ಗೋಂದಿಯ ಜನಪ್ರಿಯ ಶಾಸಕರಾದ ಪ್ರಿಯಾ ಕೃಷ್ಣ ಅವರು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿ ಈಗ ಬಂದಂಥ ಎಲ್ಲರೂ ಕೂಡ ಸಹಕಾರ ಮಾಡಿದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ, ಡಿಸೆಂಬರ್ 28ಕ್ಕೆ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ. ಅವ್ರ ಒಟ್ಟಿಗೆ ಇರೋವರೆಗೂ ನಾವು ಅವ್ರಿಗೆ ಸಹಕಾರ ನೀಡ್ತಾ ಇನ್ನೂ ಹೆಚ್ಚಿನದಾಗ ಈ ಒಂದು ಕರ್ನಾಟಕ ರಾಜ್ಯ ವಿಭಾಗ ಒಂದು ಹೆಚ್ಚಿನ ರೀತಿಯಾಗಿ ಮಾಡೋಣ, ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ನಾನು ಕೇಳ್ತೀನಿ. ವಿದ್ಯಾಭ್ಯಾಸದಿಂದ ಬಿಜಾಪುರ ಡಿಸ್ಟಿಕ್ ಅಲ್ಲಿಂದ ಬಂದಿದ್ದೇನೆ. ನನಗೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕರ್ನಾಟಕ ಧಾರ್ಮಿಕ ಅಧ್ಯಕ್ಷರಾಗಿ ವಿಭಾಗದಿಂದ ಬೆಳೆದಿದ್ದು, ಇದೇ ಸಂಘಟನೆ ಇದೇ ಥರ ಬೆಳೀಲಿ, ಈ ಸಂಘಟನೆಗಳ ಮುಂದೆ ಹರಿಯಲಿ ಅನ್ನೋಂಥ ದೇವರಿಗೆ ಹಾರೈಸ್ತಾ, ಈ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಸರ್ ಅವರು ಇಲ್ಲಿ ಮಾಡಿದ್ದು ಘಟನೆಗಳನ್ನು ನೋಡಿದರೆ ಇಲ್ಲಂತ ಮಾಡಿಲ್ಲ ಅಂತ ಇಲ್ಲ, ಇಲ್ಲೇ ಅಂತಲ್ಲ, ಅವರು ಪ್ರತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಡಿಸ್ಟಿಕ್ನೂ ಬಂದಿದ್ದಾರೆ, ಅವರು ಬಿಜಾಪುರ ಡಿಸ್ಟಿಕ್ನೂ ಬಂದಿದ್ದಾರೆ, ಆಮೇಲೆ ರಾಯಚೂರು ಡಿಸ್ಟಿಕ್ನೂ ಹೋಗಿದ್ದಾರೆ. ಪ್ರತಿಯೊಂದು ಕಡೆ ಅದೇ ಅನ್ನೋದೇ ಎಲ್ಲ ದೇವಸ್ಥಾನಕ್ಕೆ ಕೈ ಮುಗಿದ ನನ್ನದಲ್ಲೇ ಮಹಬೂಬ್ ಸಾಬನ್ ದರ್ಗಾದಲ್ಲಿ ಬಂದು ಆ ಥರ ಮಾಡಿ ಎಲ್ಲರ ಬಾಂಧವ್ಯದಿಂದ ಕೂಡಿಸಿ ಮಾಡ್ಕೊತ ಹೋಗಲಿ ಅನ್ನೋಂಥ ಈ ಸಮಾಜಕ್ಕೆ ಈ ದೇವರ ಕರೆಸಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಅಧ್ಯಕ್ಷರಾದಂಥ ಪಾಂಡುರಂಗಯ್ಯನವ್ರು ನಾವು ಇವತ್ತು ನಮ್ಮ ಅಧ್ಯಕ್ಷರಿಗೆ ಖುಷಿ ಸಂತೋಷ ಅನ್ನೋದು ಉತ್ಪತ್ತಿ ಆಯಿತು. ಯಾಕೆಂದರೆ ಬಲಗೈಯಾಗಿ ನಮ್ಮ ಪ್ರಿಯ ಕೃಷ್ಣ ಅವರು ಬರಬೇಕಾಯಿತು, ಕಾರಣಾಂತರದಿಂದ ಬಂದಿಲ್ಲ. ಕೃಷ್ಣಪ್ಪನವ್ರು ಬಂದು ನಮ್ಮ ಹುಡುಗ ಏನು ಸೇವೆ ಮಾಡ್ತಾ ಇದ್ದಾನೆ ಅಂತಂದರೆ ಬೆನ್ನು ತೊಟ್ಟಿರು ಅವ್ರಿಗೊಂದು ಆನೆ ಬಲ ಬಂದಂಗೆ ಆಯಿತು ಅಂತೇಳಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಮುಂದಿನ ಡಿಸೆಂಬರ್ಗೆ ಇನ್ನೂ ಇದೇ ಥರ ಉತ್ಪ್ರೇಕ್ಷೆಯಾಗಿ ಬಡವರಿಗೆ ಒಂದು ಕಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಲಿ ಅಂತ ಸಂತೋಷ ಪಡ್ತಾ ಇದ್ದೀವಿ.